ಜಡ್ಜ್ ಕಾಲು ಮುಗಿದ ಮಕ್ಕಳು ಕಣ್ಣೀರಿಟ್ಟ ಹೈಕೋರ್ಟ್ ಜಡ್ಜ್. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಕೇಂದ್ರ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟಿಯವರು ತಾವು ಕಲಿತ ಸರ್ಕಾರಿ ಕೇಂದ್ರ ಶಾಲೆಯನ್ನು ಉನ್ನತೀಕರಣಗೊಳಿಸಬೇಕೆಂದು ಶಾಲೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದು, ಖುದ್ದು ತಾವೇ ಹಲವು ಬಾರಿ ಶಾಲೆಗೆ ಭೇಟಿ ನೀಡಿ ಕಾಮಗಾರಿಗಳ ವೀಕ್ಷಣೆ ಮತ್ತು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶಿಕ್ಷಕರು ಅಣಿಯಾಗುವಂತೆ ಮುತುರ್ಜಿ ವಹಿಸಿದ್ದಾರೆ. ಈ ಹಿಂದೆ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸರಿಯಿಲ್ಲದನ್ನು ಕಂಡು ಬೇರೆ ಶಾಲೆಯ ಶಿಕ್ಷಕರನ್ನು ಇಲ್ಲಿ ವರ್ಗಾಯಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಪಾತ್ರ ದೊಡ್ಡದು. ಅದರಂತೆ ಮತ್ತೆ ಕೇಂದ್ರ ಶಾಲೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದ ನ್ಯಾಯಮೂರ್ತಿಗಳು ಮಕ್ಕಳಲ್ಲಿನ ಕಲಿಕಾ ಬದಲಾವಣೆ ಕ್ರಿಯಾಶೀಲತೆಯನ್ನು ನೋಡಿ ಭಾವುಕರಾದರು. ನೆರೆದಿದ್ದಂತಹ ಮಕ್ಕಳು ನ್ಯಾಯಮೂರ್ತಿಗಳ ಆಶೀರ್ವಾದ ಪಡೆಯಲು ಬಂದಾಗ ಮತ್ತೆ ಭಾವುಕರಾಗಿ ಕಣ್ಣೀರು ಸುರಿಸಿದಂತಹ ಭಾವನಾತ್ಮಕ ಘಟನೆ ನಡೆದಿದೆ. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಇನ್ನು ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟಿಯವರ ಗೆಳೆಯರ ಬಳಗ, ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಾಲೆಯ ದೈಹಿಕ ಶಿಕ್ಷಕರಾದಂಥ SK ಬಂಡರಕಲ್, ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ನ್ಯಾಯಮೂರ್ತಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.